ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಲಾಯಿತು. ಈ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ರಾಜಶೇಖರ್ ಬಿ ಪಾಟೀಲ್, ನಾವು ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ ಸಾಗರ್ ಖಂಡ್ರೆ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ನನಗೂ ಕೂಡ ಸಮಾಧಾನ ಆಗುತ್ತೆ.
ನೀವೆಲ್ಲರೂ ತಪ್ಪಿ ಬಹಳ ಕಷ್ಟ. ಇವತ್ತು ಅವೆಲ್ಲ ನೋಡಿ ನಮ್ಮ ಸರ್ಕಾರ ಹೇಗಂದ್ರೆ ನಾವು ಯಾವಾಗೂ ಕೂಡ ಬಿಡದಂತಾರೆ. ಇವತ್ತು ಸಾಗರ್ ಖಂಡ್ರೆ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಆಗಿದೆ. ಇನ್ನು ನೀವು 100% ದಯಮಾಡಿ ಈಗಾಗಲೇ ನಮ್ಮ ಮಹಾರಾಜ ಮಾತಾಡೋರು ನಿಮ್ಮೆಲ್ಲ ಗಮನದಲ್ಲಿ ಕೊಡ್ರಿ. ಸುಮ್ಮನೆ ಬಂದು ತಾಯಿ ಬರೋದು ಆಗಲ್ಲ. 2023ರಲ್ಲಿ ಒಂದು ಸಣ್ಣ ತಪ್ಪು ಮಾಡಿ ಸಲುವಾಗಿ ಇವತ್ತು ಇಡೀ ಕ್ಷೇತ್ರದಿಂದ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಯಾವ ರೀತಿ ನಿರ್ಮಾಣ ಆಗಿದೆ ನೀವು ನೋಡ್ತಾ ಇದ್ದೀರಿ. ಬಂಧುಗಳೇ, ಇವತ್ತು ನೋಡ್ತಾ ಇದ್ದೀರಿ. ಇವತ್ತು ಇಡೀ ನಮ್ಮ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದಾಗ ಜನ ಹೇಳ್ತಾ ಇದ್ದಾರೆ, ಸರ್ ನಾವೆಲ್ಲೋ ತಿಳ್ಕೊಂಡು ಏನೋ ಆಯ್ತು, ನಮ್ಮಿಂದ ತಪ್ಪಾಗಿದೆ, ಅದು ದಯಮಾಡಿ ಕ್ಷಮಿಸ್ರಿ, ನಮ್ಮಿಂದ ಕ್ಷಮಿಸ್ರಿ. ಆದರೆ ದಯಮಾಡಿ 2023 ಆಗಿರ್ತಕ್ಕಂಥ ತಪ್ಪು ದಯಮಾಡಿ 2024 ದಯಮಾಡಿ ಮಾಡಬೇಡಿ. ಯಾಕಂದ್ರೆ ರಾಜಶೇಖರ್ ಪಾಟೀಲ್ ಅವರಿಗೆ, ರಾಜಶೇಖರ್ ಪಾಟೀಲ್ ಅವರಿಗೆ, ರಾಜಶೇಖರ್ ಪಾಟೀಲ್ ಅವರಿಗೆ ಈಗಾಗಲೇ ಒಂದು ತಪ್ಪು ಮಾಡಿ ಎಲ್ಲಿ ಬಂದಿದೆ ಅನ್ನೋದು ನೋಡಿ. ಯಾಕಂದ್ರೆ ಎಲ್ಲ ನಮ್ಮ ಜನ ಹೇಳ್ತಾರೆ, ಸರ್ ನಾವು ತಿಳ್ಕೊಂಡಿಲ್ಲ ಹೀಗಾಯ್ತಲ್ಲ ಅಂತ ಹೇಳಿ ಇವಾಗ ನಮ್ಮಿಂದ ತಪ್ಪಾಗಿದೆ ಅಂತ. ಇವತ್ತು ನೀವು ಬರೇ 11ನೇ ತಿಂಗಳ ಅವಧಿಯಲ್ಲಿ ಇಂಥ ದುಷ್ಟ ಶಕ್ತಿಗಳಲ್ಲಿ ಇವತ್ತೇನು ಹುಮ್ನಾಬಾದ್ ಕ್ಷೇತ್ರ ಸಿಕ್ಕಿದೆ. ಯಾವ ರೀತಿ ಕಾರ್ಯ ನಡೀತಾ ಇದೆ ನಾವು ನೋಡ್ತಾ ಇದ್ದೀವಿ. ದ್ವೇಷದ ರಾಜಕಾರಣಿ ಇವತ್ತು ಅವೆಲ್ಲ ನೋಡ್ತಾ ಇದ್ವಿ. ಹುಮ್ನಾಬಾದ್ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಸಣ್ಣ ಸಣ್ಣ ಹೋಟೆಲ್ನಲ್ಲಿ ಸಣ್ಣ ಸಣ್ಣ ವ್ಯಾಪಾರಸ್ಥರು ಇವತ್ತು ಮಾತಾಡ್ತಾ ಇದ್ದಾರೆ, हम कितना गलती करे, हम बहुत बड़ा गलती करे. लेकिन मैं इलेक्शन से पहला बोला, अफसर मेरे को पकड़कर यासीन साहब आप ही यहाँ पर बैठे, आप इससे में डर लेंगे मेरे ख्याल से. जब बटन दबाने से पहला उसके बाद में चिंता करो, बटन मारने के बाद उसका काम खत्म हो गया, उसके बाद तुम 5 साल करना पड़ेगा. तो इसलिए आप लोग जो गलत किए या अच्छा किए क्या हो गया तो भगवान को छोड़ दो. लेकिन आज मैं क्षेत्र भर में जो मैं फिर रहा हूँ, लोगों का आशीर्वाद, लोगों का अभिमान क्या है, लोग क्या कह रहे हैं. लोग बोल रहे हमें बहुत बड़ा गलती किए. ये खाली 10 महीने में इतिहास चेंज हो गया. हुमनाबाद में करीब 20 साल ऐसे तो 1978 से 2024 तक बीच में एक बार दो बार मेरा पाटिल साहब ने कैमरे में उनका कैसा है सोने का आदमी खाए तो कभी भी जीतते जीतते ही मिक्स होते. 2 बार मेरे जीते 2 बार मिक्स होते. उसके बाद बीच में सुभाष जी कल्लू 1-2 साल मेरे थे. लेकिन ऐसे दिन हुमनाबाद क्षेत्र में कभी नहीं आए. लोग बोल रहे साहब 1978 से 2024 तक ऐसे दिन हम कभी नहीं देंगे. ये मैं बोल रहा हूँ क्या आप लोग बोल रहे हैं, बोलिए सच है क्या? ಇವತ್ತು ಕ್ಷೇತ್ರ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ದಬ್ಬಾಳಿಕೆ ನಡೀತಾ ಇದೆ, ಯಾವ ರೀತಿ ದಲ್ಲಾಳಿ ನಡೀತಾ ಇದೆ, ಯಾವ ರೀತಿ ಕಾಮಗಾರಿ ನಡೀತಾ ಇದೆ, ಇವತ್ತು ನೀವೆಲ್ಲರೂ ಕೂಡ ಮನಗಂಡಿದ್ರಿ. ಇವತ್ತು ನೀವೆಲ್ಲ ನೋಡ್ತಾ ಇದ್ರಿ. ಇವತ್ತು ಯಾರು ಕೂಡ ಹೆದರಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ಬಹಳ ಬಲಿಷ್ಠವಾಗಿದೆ. ರಾಜಶೇಖರ್ ಪಾಟೀಲ್ ಅವರಿಗೆ, ರಾಜಶೇಖರ್ ಪಾಟೀಲ್ ಅವರಿಗೆ. ಅದ್ರ ಜೊತೆಯಲ್ಲಿ ನಾನು ಕೂಡ ಅಷ್ಟೇ ಬಲಿಷ್ಠ ಆಗಿದ್ದೀನಿ. ಯಾರು ಕೂಡ ನನ್ನ ಜೀವನಕ್ಕೂ ಕೂಡ ಲಿಂಗೈಕ್ಯ ಪಂಚಾಯತ್ ಬಸವರಾಜ ಪಾಟೀಲ್ ಅವರ ಆಶೀರ್ವಾದದಿಂದ ನಾನು 4 ಬಾರಿ ಶಾಸಕರಾಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ಅನೇಕ ಮಾಡೋರು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇತ್ತು, ಹೈದರಾಬಾದ್ ಕರ್ನಾಟಕ ಅಧ್ಯಕ್ಷರಾಗಿ ಕೂಡ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದದಿಂದ ಅಲ್ಲಿ ಕೂಡ 1 ವರ್ಷ ಸೇವೆ ಮಾಡ್ತಕ್ಕಂಥ ಅವಕಾಶ ನಡೆಸಿದ್ದೀನಿ. ಇವತ್ತು ಬಂಧುಗಳೇ ಯಾಕೆ ಹೇಳ್ತಾ ಇದ್ದೀನಿ, ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಇವತ್ತು ಬಾಬಾ ಮೊನ್ನೆ ನೋಡಿದೆ ಯಾರೋ ಹುಮನಾಬಾದ್ ಶಾಸಕರು ಪತ್ರಿಕಾದಲ್ಲಿ ಹೇಳಿದ್ರು, ಇಲ್ಲ जो हमारे वोट 76,000 है उसके साथ जनता दल 26,000 है, तो हम इसलिए 1,10,000 वोट हम देंगे ಅಂತ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರು ತೋರಿಸ್ತಾ ಇದ್ರು.